ಹಲೋ ವೀಕ್ಷಕರೇ, ನಾನಿವತ್ತು ನಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೋಬೇಕಂದ್ರೆ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು. ನಮ್ಮ ಮುಖದ ಗೋಲ್ಡನ್ ಫೇಶಿಯಲ್ ಥರನೇ ನಮಗೆ ಮುಖದ ಮೇಲೆ ಗ್ಲೋ ಬರುತ್ತೆ. ಹಾಗಾದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ನಮ್ಮ ರಿಸಲ್ಟ್ ಕೂಡ ನೋಡ್ಬೋದು ನೀವು ಲೈವ್. ವ್ಯಾಸ್ಲಿನ್ ತೊಗೊಂಡಿದ್ದೀನಿ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ವ್ಯಾಸ್ಲಿನ್ನು ಕೈಗಳು ಕಾಲುಗಳು ಒಡೆದಾಗ ಇದನ್ನು ಯೂಸ್ ಮಾಡ್ತಿರ್ತಾರೆ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡೋರಿದ್ರೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ವ್ಯಾಸ್ಲಿನ್ ಬಳಕೆ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಿದ್ರೆ ನಮ್ಮ ಕೈ ಕಾಲುಗಳನ್ನು ಒಡೆದೇ ರೀತಿ ಕೇರ್ ಮಾಡ್ಬೋದು. ಎಷ್ಟೇ ವ್ಯಾಸ್ಲಿನ್ ಹಚ್ಚಿದ್ರೂ ಕೂಡ ನಮ್ಮ ಕೈ ಕಾಲು ತುಂಬಾ ಹೊಡಿತಾ ಇರುತ್ತೆ. ಹಾಗಾಗಿ ಇದೇ ವ್ಯಾಸ್ಲಿನ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಡಿಫ್ರೆಂಟಾಗಿ ಮಾಡುವಂಥದ್ದು. ಹಾಗಾದರೆ ತೋರಿಸ್ಕೊಡುವಂಥ ವಿಧಾನ ನೋಡ್ಕೊಂಡ್ಬಿಡಿ. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬಟ್ಲು ತೊಗೋಬೇಕು. ಇವಾಗ ಈ ಬಟ್ಲಿಗೆ ಸ್ನೇಹಿತರೆ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನನ್ನು ಡ್ರೈ ಮಾಡುವಂಥದ್ದು ಸಮಸ್ಯೆ ಇದ್ದರೆ ಅದು ಸಾಫ್ಟ್ ಮಾಡುವಂಥ ಕೆಲಸ ಮಾಡೋದೇ ಅಲೋವೆರಾ ಜೆಲ್ಲು. ಹಾಗಾಗಿ ಇದನ್ನು ನೀವು ಅಲೋವೆರಾ ಜೆಲ್ ಯಾವ ರೀತಿಯಾಗಿ ನಮ್ಮ ಸ್ಕಿನ್ಗಳಿಗೆ ಯೂಸ್ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಬರುತ್ತೆ, ನಮ್ಮ ಸ್ಕಿನ್ ಡ್ರೈ ಆಗೋದು ಕಡಿಮೆ ಮಾಡುತ್ತೆ. ಅದರ ಮೇಲೆ ನಮ್ಮ ಕೈಗಳು ಜಾಸ್ತಿ ಹೊಡೆಯುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, ನನ್ನ ಡ್ರೈ ಸ್ಕಿನ್ ಇದ್ದರೆ ನಿಮ್ಮ ಕೈಗಳು ಕಾಲುಗಳು ಸ್ಕಿನ್ ಯಾವುದೇ ಇರಲಿ, ಮುಖ ಆಗಲಿ ಕೈ ಆಗಲಿ ಕಾಲಾಗಲಿ, ಇದನ್ನು ನೀವು ಈ ರೀತಿಯಾಗಿ ಬಳಸ್ಬೋದು. ಇವಾಗ ನೋಡಿ, ನಾನು ಒಂದೂವರೆ ಸ್ಪೂನಷ್ಟು ಬೇಕಾಗುತ್ತೆ. ಫಸ್ಟಿಗೆ ನಾನು ತೊಗೊಂಡಿದ್ದೀನಿ 1 ಸ್ಪೂನಷ್ಟು ಅಲೋವೆರಾ ಜೆಲ್. ಆಮೇಲೆ ನೀವು ತೊಗೊಳ್ತಾ ಇರೋಂಥದ್ದು ವ್ಯಾಸ್ಲಿನ್ ನೋಡಿ, ಅರ್ಧದಷ್ಟು ವ್ಯಾಸ್ಲಿನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಪೂರ್ತಿಯಾಗಿ ಕೂಡ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕಾವಾಗ ಇದು ಕೂಡ ವ್ಯಾಸ್ಲಿನ್ ರೀತಿಯೇ ಬಳಕೆ ಮಾಡಬೇಕಾಗತ್ತೆ. ಇವಾಗ ನೋಡಿ ನಾನು ತೋರಿಸ್ತೀನಿ. ಇವಾಗ ಇಷ್ಟು ತೊಗೊಂಡಿರೋವಂಥದ್ದು ಎಷ್ಟು ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಳ್ತೀನಿ ಅಂತ. ಇದು ಕೂಡ 1 ಸ್ಪೂನಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ನಮಗೆ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ತೀನಿ. ಸೇಮ್ ಮಾಯ್ಶ್ಚರೈಸ್ ಯಾವ ರೀತಿ ಸಿಗುತ್ತಲ್ಲ, ದುಬಾರಿ ದುಡ್ಡು ಕೊಟ್ಟು ತರುವಂಥ ಮಾಯ್ಶ್ಚರೈಸ್ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹಾಗಾಗಿ ತೋರಿಸೋವಂಥ ವಿಧಾನ ಖಂಡಿತವಾಗಿ ಮಿಸ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ. ಇವಾಗ ವ್ಯಾಸ್ಲಿನ್ ಮತ್ತು ಅದ್ರ ಜೊತೆಗೆ ಅಲೋವೆರಾ ಜೆಲ್ಲು, ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಲ್ವ, ಇದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಎಲ್ಲಿವರೆಗೂ ನಾವು ಕಲಿಸ್ಬೇಕಂದ್ರೆ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕ್ರೀಮ್ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಕೈಯಿಂದ ಮಿಕ್ಸ್ ಮಾಡಬೇಕಾಗತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿಬಿಡಿ. ಫಸ್ಟಿಗೆ ಕಾಣಿಸ್ತಾ ಇರ್ಬೋದು, ಈ ಥರ ನಾವು ಸ್ವಲ್ಪ ಸ್ವಲ್ಪ ಬೇಗನೆ ಮಿಕ್ಸ್ ಆಗೋದಿಲ್ಲ. ನಾವು ಕಲಿಸ್ತಾ ಹೋದಾಗ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಕೈಯಿಂದ ಜೋರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಸೇಮ್ ಕ್ರೀಮ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ವ್ಯಾಸ್ಲಿನ್, ಬೇಗನೆ ನಮ್ಮ ವ್ಯಾಸ್ಲಿನ್ ಇರುತ್ತಲ್ವ ಅದು ಅಲೋವೆರಾ ಜೆಲ್ನಲ್ಲಿ ಸೇರ್ಕೊಂಡು ಬಿಡಲ್ಲ. ಹಾಗಾಗಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ತಾ ಹೋದರೆ ಅವೆರಡೂ ಕೂಡ ಒಂದೇ ಇದರಲ್ಲಿ ಸೇರ್ಕೊಂಡು ಬಿಡುತ್ತೆ. ಆವಾಗ ನಮಗೆ ಬೇಕಾಗುವಂಥ ಕ್ರೀಮ್ ಮಾಯ್ಶ್ಚರೈಸ್ ರೆಡಿ ಆಗುತ್ತೆ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಗ್ತಾ ಇರುವಂಥದ್ದು. ಎಷ್ಟು ದುಬಾರಿ ದುಡ್ಡು ಕೊಟ್ಟು ನಾವು ಮಾಯ್ಶ್ಚರೈಸ್ ತರ್ತೀವಿ ನಮ್ಮ ಕೈಗಳಿಗೆ ಕಾಲುಗಳಿಗೆ ಯೂಸ್ ಮಾಡೋದಕ್ಕೆ. ಅದ್ರ ಬದಲಾಗಿ ನಾವು ನೋಡಿ 5 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ ನಮಗೆ ವ್ಯಾಸ್ಲಿನ್ ಸಿಗುತ್ತೆ. ಅದನ್ನು ಈ ಥರವಾಗಿ ಯೂಸ್ ಮಾಡಿದ್ರೆ ನಮಗೆ ದುಬಾರಿ ದುಡ್ಡು ಕೊಟ್ಟು ತಂದಷ್ಟು ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ನೀವು ರೆಡಿ ಮಾಡಿ ಸ್ಕಿನ್ಗೆ, ನಿಮ್ಮ ಮುಖಕ್ಕೆ, ಕಾಲುಗಳಿಗೆ ರಾತ್ರಿ ಹೊತ್ತಿಗೆ ಯೂಸ್ ಮಾಡ್ತಾ ಬರಬೇಕು. ಬೆಳಗ್ಗೆ ನೀವು ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಕೈಗಳು ಕಾಲುಗಳು ದಿನ ಪೂರ್ತಿ ಸಾಫ್ಟಾಗಿರುತ್ತೆ. ಹಾಗೆ ನಿಮ್ಮ ಕೈಗಳು ಕಾಲುಗಳು ಒಡೆಯುವಂಥ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಇವಾಗ ನೋಡಿ ಪೂರ್ತಿಯಾಗಿ ಇದು ಕ್ರೀಮ್ ರೆಡಿ ಆಗಿರುವಂಥದ್ದು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಜಾಸ್ತಿ ಮಾಯ್ಶ್ಚರೈಸ್ ಮಾಡುವಂಥ ಕೆಲಸನೇ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ. ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ಬಳಸಬೇಕು. ಇವಾಗ ಕೊಬ್ಬರಿ ಎಣ್ಣೆ ಡ್ರಾಪ್ ಕೂಡ ಒಂದು 4ರಿಂದ 5 ಹನಿಯಷ್ಟು ಹಾಕಿದ್ದೀನಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಅದು ಕೂಡ ಕ್ರೀಮಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಇವೆಲ್ಲನೂ ಕೂಡ ಬೇಗನೆ ಮಿಕ್ಸ್ ಆಗಲ್ಲ ವೀಕ್ಷಕರೇ, ಸ್ವಲ್ಪ ಕಷ್ಟಪಡಬೇಕು. ಆವಾಗ ನಮಗೆ ಬೇಕಾಗುವಂಥ ಒಂದು ಫುಲ್ ಹೆವಿ ಚೆನ್ನಾಗಿರುವಂಥ ಕ್ರೀಮ್ ಸಿಗುತ್ತೆ. ಹಾಗಾಗಿ ನೋಡಿ ಇವಾಗ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿರುವಂಥದ್ದು ಗೊತ್ತಾಗ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇ ವ್ಯಾಸ್ಲಿನ್ ಡಬ್ಬಿ ಇರುತ್ತಲ್ವ ಅದರಲ್ಲಿ ನಾನು ಇವಾಗ ಇದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೀವು ಇದು ದುಬಾರಿ ದುಡ್ಡು ಕೊಟ್ಟು ತಂದಷ್ಟು ಕ್ರೀಮ್ ರೆಡಿ ಆಯ್ತು ನೋಡಿ. ಇವಾಗ ಇದು ವ್ಯಾಸ್ಲಿನ್ ಡಬ್ಬಿಯಲ್ಲಿ ಹಾಕಿ ನಿಮಗೆ ಬೇಕಾದಾಗ ಕೈಗೆ ಸ್ವಲ್ಪ ಹಂಚ್ಕೊಂಡು ನೀವು ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಈಗ ನಾನು ತೋರಿಸ್ತೀನಿ ಯಾವ ರೀತಿ ನಿಮ್ಮ ಕೈಗಳಿಗೆ ಯೂಸ್ ಮಾಡ್ಬೋದು ಅಂತ. ನನ್ನ ಕಾಲುಗಳಾಗಲಿ ಕೈಗಳಾಗಲಿ ಸ್ಕಿನ್ ಮೇಲಿರುವಂಥ ಎಲ್ಲ ಕೂಡ ಸಮಸ್ಯೆಗೆ ಒಳ್ಳೆಯ ಪರಿಹಾರ ನೋಡಿ. ಇವಾಗ ಇಷ್ಟು ರೆಡಿ ಮಾಡ್ಕೊಂಡು ತೊಗೊಂಡು ನಾನು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ.
ಇವಾಗ ಬನ್ನಿ ನಾನು ಕೈಗೆ ಅಂಟಿಸ್ಕೊಂಡಿರುವಂಥದ್ದು ಇದು ಪೂರ್ತಿಯಾಗಿ ನಾನು ಕೈಗೆ ಹಚ್ಕೊಂಡು ಬಿಡ್ತೀನಿ. ಸ್ವಲ್ಪ ಕೈ ಮೇಲೆ ಹಚ್ಕೊಂಡು ಈ ಥರ ರಬ್ ಮಾಡಿದ್ಮೇಲೆ ನಾವು ಪೂರ್ತಿಯಾಗಿ ಕೈ ಡ್ರೈ ಆಗ್ತಾ ಇದ್ದರೆ ಇದನ್ನು ಹಚ್ಕೋಬೋದು. ಚಳಿ ಕೂಡ ಜಾಸ್ತಿ ಇದ್ದರೆ ನಿಮ್ಮ ಕೈಗಳು ತುಂಬಾ ಡ್ರೈ ಆಗ್ತಾ ಇರುತ್ತಲ್ವ, ಆವಾಗ ಇದು ಡ್ರೈನೆಸ್ ಎಲ್ಲ ಕೂಡ ಹೊಂಟು ಹೋಗುತ್ತೆ. ನೋಡ್ಬೋದು ಎಷ್ಟು ಶೈನಿಯಾಗಿ ನಮ್ಮ ಕೈಗಳು ಕಾಣಿಸ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ, ಒಂದೇ ಒಂದು ವ್ಯಾಸ್ಲಿನ್ ಮನೇಲಿದ್ದರೆ ಈ ಥರ ದುಬಾರಿ ದುಡ್ಡು ಕೊಡುವಂಥ ಮಾಯ್ಶ್ಚರೈಸ್ ಮನೆಯಲ್ಲೇ ಮಾಡ್ಕೊಂಡ್ಬಿಡಿ. ಹಾಗಿದ್ರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ವೀಕ್ಷಕರೇ. ನೋಡಿ, ವ್ಯಾಸ್ಲಿನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಕೂಡ ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೋಬೋದು. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ. ನಮ್ಮ ವಿಡಿಯೋ ಹೊಸದಾಗಿ ಬರ್ತಾ ಹೋಗುತ್ತೆ, ನೀವು ಕೂಡ ನೋಡ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಕೂಡ. ಎಷ್ಟೇ ಬೋಳ ತಲೆ ಇದ್ರೂ ಕೂಡ ನಾವು ಎಷ್ಟು ವೇಗವಾಗಿ ಕೂದಲು ಬೆಳೆಸ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗಿ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿಬಿಡಿ. ನಿಮ್ಮ ಬೋಳ ನೆತ್ತೆಯಲ್ಲಿ ಕೂಡ ನಿಮ್ಮ ಕೂದಲು ವೇಗವಾಗಿ ಬೆಳೆಯುತ್ತೆ. ಮತ್ತು ನೀವು ಉದ್ದ ಆದಮೇಲೆ ಮತ್ತೆ ಜಾಸ್ತಿನೇ ಕಟ್ ಮಾಡ್ತಾ ಹೋಗ್ತೀರಾ, ಅಷ್ಟು ವೇಗವಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರೇ ನಿಮಗಾಗಿ ಈ ಬ್ಯೂಟಿ ಟಿಪ್ಸ್ ಅನ್ಬೋದು, ಹಾಗೆ ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ನಾನು ಇವಾಗ ನೋಡಿ ಸ್ನೇಹಿತರೆ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ನಾವು ಕೆಂಪಾಗಿರುವಂಥ ಈರುಳ್ಳಿ ತೊಗೊಂಡ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿನೇ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಈರುಳ್ಳಿದಲ್ಲಿ ಒಂದು ಬಿಳಿ ಈರುಳ್ಳಿ ಮತ್ತು ಕೆಂಪು ಈರುಳ್ಳಿ ಕೂಡ ಸಿಗುತ್ತೆ. ನಾನು ಸ್ವಲ್ಪ ಕೆಂಪು ಭಾಗ ಇರುವಂಥದ್ದು ಈರುಳ್ಳಿ ತೊಗೊಂಡ್ಬಿಡಿ. ಆಮೇಲೆ ಈರುಳ್ಳಿ ಮೇಲಿನ ಸಪ್ಪೆ ತಗೋಬೇಕು, ಕಟ್ ಮಾಡಿ. ಇವಾಗ ಒಂದು ತುರುವೆ ತೊಗೊಂಡು ಅದರಲ್ಲಿ ಸ್ವಲ್ಪ ಈ ರೀತಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿಯಿಂದ ನಮ್ಮ ತಲೆಯಲ್ಲಿ ಕೂದಲು ಬೆಳವಣಿಗೆ ಆಗುತ್ತೆ, ಹಾಗೆ ದಟ್ಟವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಎಷ್ಟೇ ತಲೆಯಲ್ಲಿ ಜಾಸ್ತಿ ಕೂದಲು ಗ್ರೋತ್ ಆಗ್ತಾ ಇಲ್ಲ, ನಾನು ಕೂದಲು ಜಾಸ್ತಿ ತಲೆ ಬೋಳಾಗಿರೋವಂಥದ್ದು ಇದ್ದಾಗ ಈ ಥರ ಇರುವಂಥದ್ದು ಟಿಪ್ಸ್ ಟ್ರೈ ಮಾಡಿ ನೋಡಿ. ನಿಮ್ಮ ಬೋಳ ನೆತ್ತೆಯಲ್ಲಿ ಕೂಡ ಕೂದಲು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ, ಜೇಂಟ್ಸಲ್ಲಿ ಲೇಡೀಸಲ್ಲಿ ಎಲ್ರಿಗೂ ತಲೆಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಯಾರಾದರೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು, ಆದರೂ ಕೂಡ ಸ್ವಲ್ಪ ಈ ಥರ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ನೋಡಿ, ಒಂದು ಪೂರ್ತಿ ಈರುಳ್ಳಿ ಎಲ್ಲನೂ ಕೂಡ ತುರ್ಕೊಂಡು ತೊಗೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ತಲೆಯಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ತಲೆಯಲ್ಲಿ ಕೂದಲು ಒಂದೇ ವಾರದಲ್ಲಿ ಸ್ವಲ್ಪ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ನಮ್ಮ ತಲೆಯಲ್ಲಿ ಕೂದಲೇ ಬರ್ತಾ ಇಲ್ಲ ಅಂದವರು ಕೂಡ ಈ ಥರ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಎಲ್ಲನೂ ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ತುರ್ಕೊಂಡಾದ್ಮೇಲೆ ನೋಡಿ, ಈ ಥರ ಸ್ವಲ್ಪ ಸೋಸೋದು ತೊಗೊಂಡು ಅದರಲ್ಲಿ ಇವಾಗ ತುರಿದಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ತುರಿದಿರುವಂಥ ಈರುಳ್ಳಿಯಲ್ಲಿರುವಂಥದ್ದು ನೀರಿನ ಅಂಶ ತೆಗಿಬೇಕು. ನೋಡಿ, ಈರುಳ್ಳಿಯಲ್ಲಿ ತುಂಬಾ ಶಕ್ತಿಶಾಲಿ ಇರುವಂಥದ್ದು ಈರುಳ್ಳಿ ನೋಡಿ. ಹಾಗಾಗಿ ಈರುಳ್ಳಿ ತಿನ್ನೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗಬೇಕು ಅಂದರೂ ಕೂಡ ತಲೆಗೆ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ನಾನು ಈರುಳ್ಳಿಯಿಂದ ರಸ ತೆಕ್ಕೊಂಡಿದ್ದೀನಿ. ಈರುಳ್ಳಿ ರಸ ಚೆನ್ನಾಗಿ ಬಂದಿರೋಂಥದ್ದು ನೋಡಿ, ಫ್ರೆಶ್ ಆಗಿ ಈರುಳ್ಳಿ ರಸ ತೊಗೊಂಡು ನಾವು ಈ ಥರ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಈರುಳ್ಳಿ ರಸ ತೊಗೊಂಡಿದ್ದೀನಿ, ಅದಕ್ಕೆ ನಾನು 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ತೀನಿ. ಕೋಕೋನಟ್ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡು ನೋಡಿ, ಇದರಿಂದ ಕೂಡ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಇವಾಗ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ಕೊಬ್ಬರಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ಲಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ಬೇಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ನೋಡಿ, ಅದು ಕೂಡ 1 ಸ್ಪೂನಷ್ಟು ರಸ ಹಿಂಡ್ಕೋಬೇಕು. ಲಿಂಬೆಹಣ್ಣಿನ ರಸ ಯಾಕಪ್ಪ ತಲೆಯಲ್ಲಿ ಯೂಸ್ ಮಾಡಬೇಕಂದ್ರೆ, ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ತಲೆ ಜಾಸ್ತಿ ತುರಿಸ್ತಾ ಇರುವಂಥದ್ದು, ಮತ್ತು ತಲೆಯಲ್ಲಿ ಸ್ವಲ್ಪ ಅಲ್ಲೋಲು ಜಾಸ್ತಿ ಏನು ಕೂಡ ಸಮಸ್ಯೆ ಇರೋರಿಗೂ ಕೂಡ ಯೂಸ್ ಆಗುತ್ತೆ. ಈ ಥರ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ನನ್ನ ತಲೆ ಚೆನ್ನಾಗಿ ಸ್ವಲ್ಪ ರಾತ್ರಿ ಹೊತ್ತಿಗೆ ಇದು ಮಸಾಜ್ ಕೊಡಬೇಕಾಗತ್ತೆ. ಬೆಳಗ್ಗೆ ಸ್ನಾನ ಮಾಡಬೇಕು. ನಾನು ಇವಾಗ ರಾತ್ರಿ ಹೊತ್ತಿಗೆ ಈ ಥರ ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ, ಬೆರಳಿನ ಸಹಾಯದಿಂದ ತಲೆ ಹಚ್ಚಿ ಪೂರ್ತಿ ಮಸಾಜ್ ಕೊಡಿ. ಬುಡದಲ್ಲಿ ಮಾತ್ರ ಚೆನ್ನಾಗಿ ಮಸಾಜ್ ಕೊಡಬೇಕು. ಜಾಸ್ತಿ ಬುಡದಲ್ಲಿ ಹಚ್ಕೊಂಡ್ವಿ ಅಂದರೆ ನಮಗೆ ತಲೆ ಬೆಳವಣಿಗೆ ಕೂದಲು ಆಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಹಾಗೆ ನೋಡಿ, ಈ ರೀತಿ ಎಲ್ಲೆಲ್ಲಿ ಕೂದಲು ಇಲ್ಲ ಅಂತೀವಲ್ಲ ಅಲ್ಲೆಲ್ಲ ಜಾಸ್ತಿ ಹಚ್ಕೋಬೇಕಾಗತ್ತೆ. ಈ ಥರ ನೀವು ವಾರದಲ್ಲಿ 4 ಸರ್ತಿ 5 ಸರ್ತಿ ಮಾಡಿದ್ರೂ ಕೂಡ ಪರವಾಗಿಲ್ಲ.
ಖಂಡಿತವಾಗಿ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡಬೇಕಾಗುತ್ತೆ. ಈ ರೀತಿ ಮಸಾಜ್ ಕೊಟ್ಕೊಂಡು ಹಾಗೆ ಮಲ್ಕೋಬೇಕು. ಬೆಳಗ್ಗೆ ಹೊತ್ತಿಗೆ ಮತ್ತೆ ಚೆನ್ನಾಗಿ ಸ್ನಾನ ಮಾಡಬೇಕು. ಈರುಳ್ಳಿ ವಾಸನೆ ಎಲ್ಲನೂ ಕೂಡ ಹೊಂಟೋಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ಹೇರ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮಗೂ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಧನ್ಯವಾದ.